ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮಂಗಳವಾರ, ಇವತ್ತು ನಾವು ಹೊಸ್ತೊಡಕು ಮಾಡ್ತಾ ಇದೀವಿ. ಯುಗಾದಿಯ ಹೊಸ್ತೊಡಕು. ನಮ್ಮ ಮನೇಲಿ ಏನಪ್ಪ ಇವತ್ತು ತಲಕಾಲ್ ಸೂಪ್ ಇದೆ. ಸೊ ತಲಕಾಲ್ ಸೂಪ್ ಇದೆ, ಇಲ್ಲಿ ತಲಕಾಲ್ ಸಾಂಬಾರ್ ಇದೆ, ರೈಸು, ಮತ್ತೆ ಇದೇನಿದು ಬ್ರೈನ್ದು ಸ್ವಲ್ಪ ಹಾಕೊಂಡಿದೀನಿ. ನನ್ನ ಮಗಳು ಗುಂಡ ಆಗಿದೆ ಸೂಪರ್ ಆಗಿ. ಸೂಪ್ ಕುಡಿದ್ರೇನಾ? ಸೂಪ್ ಹೆಂಗಾಯ್ತು? ಇಲ್ಲಿ ನಾನು ಸೂಪ್ ಟೇಸ್ಟ್ ಮಾಡ್ತೀನಿ. ಕಾಣಿಸ್ತಿದೇನಾ? ಸಕ್ಕದಾಗಿದೆ. ಇದೆಲ್ಲ ಪ್ರಿಪೇರ್ ಮಾಡಿರೋದು ನಮ್ಮ ಅಕ್ಕ. ನಾನು ತಿಂತಾ ಇದ್ದೀನಿ ಅಷ್ಟೇ, ತಿನ್ನಕ್ ಬಂದಿದ್ದೀನಿ ಅಷ್ಟೇ ನಾನು. ಒಟ್ಟಿನಲ್ಲಿ ನಮ್ಮ ಅಕ್ಕನೇ ಎಲ್ಲ ಪ್ರಿಪೇರ್ ಮಾಡಿರೋದು. ತಲಕಾಲ್ ಸೂಪ್ ಸಕ್ಕದಾಗಿದೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಇದೆಲ್ಲ ರೆಸಿಪಿನ ನಮ್ಮ ಅಕ್ಕ ತೋರಿಸ್ತಾರೆ. ನೆಕ್ಸ್ಟ್ ಅಕ್ಕ ತೋರಿಸ್ತೀಯಾ? ನಾನು ರಾಮಕುಂಜೆಯಿಂದ ಬಂದೆ, ಹಾಸ್ಟೆಲಲ್ಲಿ ಓದ್ತಿದ್ದೆ. ಸೌಂಡ್ ಅಲ್ಲಿ ಕಮ್ಮಿ ಮಾಡಿರಲ್ಲ, ಅದರಿಂದ ಬಂದೆ. ಇವತ್ತು ಬಂದೆ ಮಧ್ಯಾಹ್ನ. ನಮ್ಮ ಅಮ್ಮ ಅವರು ತಲಕಾಲ್ ಸೂಪ್ ಮಾಡಿದ್ದಾರೆ, ವೆರಿ ಟೇಸ್ಟ್ ಆಗಿದೆ. ನೀವು ಒಂದ್ಸತಿ ರೆಸಿಪಿನ ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ, ನೀವು ನೋಡಿ ಟೇಸ್ಟ್ ಮಾಡಿ. ಚೆನ್ನಾಗಿದೆ. ಲೈಕ್, ಕಮೆಂಟ್, ಶೇರ್ ಏನೇನೋ ಮಾಡಿ. ತಲಕಾಲ್ ಮಟನ್ ಮಾತ್ರ ಸಕ್ಕದಾಗಿದೆ, ಚೆನ್ನಾಗಿ ಬೆಂದೈತೆ. ಹೆಂಗೈತೆ ಮಾಮು? ಅಮ್ಮು ರಿವ್ಯೂ ಹೇಳಿ. ಇದ್ ನೋಡಿ, ಕಣ್ಣು ಅದರ ತೂತ ಇದೆ, ಯಾಕೋ ತಿನ್ನಕ ಕುಡಿತಾ ಇದ್ರೆ ಕುಡಿತಾನೆ ಇರ್ಬೇಕು ಅನಿಸ್ತದೆ, ಅಷ್ಟು ಸಕ್ಕದಾಗಿದೆ. ತೂತೊಡೆ ಆಗಿದೆ. ನೆಲದ ಮೇಲೆ ಪಪ್ಪನ್ನು ಕರೀರಿ ಇಲ್ಲ ಊಟಕ್ಕೆ. ಸಣ್ಣ ಬೇಡ, ಈ ಊಟದಲ್ಲಿ ಏನೂ ಆಗಲ್ಲ. ಅಮ್ಮ ಸಕ್ಕದಾಗಿದೆ ಮಾತ್ರ. ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು ಸಾಂಬಾರನ್ನ. ಎಮ್ಮೆ ಒಂದು ಸ್ವಲ್ಪ ಉಪ್ಪು ಕಡಿಮೆ, ಉಪ್ಪು ಇಸ್ಕೋಬೇಕು. ಸ್ವಲ್ಪ ಉಪ್ಪು ಒಂಚೂರು ಕಡಿಮೆ ಆಗಿದೆ. ಹೇಳ್ತೀನಿ. ಸೂಪು ತಲಕಾಲ್ ಸೂಪ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕ್ಯಾಮ್ರಾ ಅಡ್ಡ ಮಾಡಿದೆ ನೋಡಮ್ಮ. ಅಲ್ಲ, ಕೈ ಬೆಳ್ಳು ಮುಚ್ಕೊಂಡೈತೆ, ಕಾಣಿಸ್ತಾ ಇದೀನಾ? ಬೆಳ್ಳು ಮುಚ್ಕೊಂಡೈತಾ? ಎಂಥದ್ದು ಮುಚ್ಕೊಂಡಿರ್ಲಿಲ್ಲ. ಮಮ್ಮಿ ಹತ್ರ ಉಪ್ಪು ಇಸ್ಕೊಬ್ರು ಮುಚ್ಚು. ಅಣ್ಣ ಸಾಲ್ಟ್ ಕೊಡ, ಸಾಲ್ಟು ಉಪ್ಪು ಕೊಡ. ಹಲೋ ಹಲೋ ಹಲೋ, ಅದೇ ಉಚ್ಚಿ ಹಲೋ, ಅದೇ ಉಚ್ಚಿ ಬಡ್ಕತ್ತಿರ್ಲಿಲ್ಲ, ಅದೇ ಕುರ್ಕುರ. ಗೊಬ್ಬರ ಹಾಕೋಣ ಅಂತ ಹೇಳಿ ಎಲ್ಲ ಗಿಡಗಳದ್ದು ರೂಟ್ಸ್ಗೆಲ್ಲನೂ ಕೂಡ ಈ ಥರ ಸೈಡ್ ಮಾಡ್ತಾ ಇದ್ದಾರೆ. ಇದು ಗಿಡ ಹುಷಾರಮ್ಮ, ಎಲೆಗಳೆಲ್ಲ ಬೇರೆ ಗಿಡಗಳನ್ನೆಲ್ಲ ತೆಗೆದಿದೆ. ಸ್ವಲ್ಪ ನೀರು ಫಸ್ಟೇ ಸ್ವಲ್ಪ ನೀರು ಹಾಕಿದ್ರೆ ಸರಿ ಆಗ್ತಿತ್ತು. ಬೆಳಿಗ್ಗೆ ನೀರು ಹಾಕ್ಬೇಕಾಯ್ತು ಸ್ವಲ್ಪ. ಈಗ ನಾವು ಗೊಬ್ಬರ ಹಾಕ್ಬಿಟ್ಟು ನೀರು ಹಾಕೋಣ ಅಂತ ಹೇಳಿ ಮಾಡಿದ್ರಿಂದ ಸ್ವಲ್ಪ ಇದಾಯಿತು. ಮನೆ ನೀರು ಹಾಕೋದ? ಮಧ್ಯಾಹ್ನ ಬರೀ ಮಲಗಿದೆ ಆಯ್ತಲ್ವಾ ಅಮ್ಮ? ಊಟ ಮಾಡಿದ್ದೆ ನಾನ್ ವೆಜ್ಜು, ಆರಾಮ್ಸೆ ಮಲಗಿದಾಯ್ತು. ಇವಾಗ ಬಂದು ಸ್ವಲ್ಪ ಗಿಡಗಳಿಗೆ ಗೊಬ್ಬರ ಹಾಕೋಣ. ಆ ಥರ ಮೇಲ್ ಮಾಡಬಾರ್ದು ಮಗ್ನೆ, ಕುಡಿಲಿ ಆ ಥರ ಒಳಗಡೆನೆ ಮಾಡಿ. ಆ ಥರ ಅದು ಫಸ್ಟು ನೆನಿಬೇಕದು. ತಡೀರಿ, ಫಸ್ಟ್ ನೀರು ಹಾಕ್ತೀವಿ. ನೀರು ಹಾಕ್ತೀರಾ? ಸ್ವಲ್ಪ ನೀರು ಹಾಕಿ ಚುಚ್ಚೂರು ಹಾಕಿ, ಆಮೇಲೆ ಬೇಕಾದರೆ. ಇಲ್ಲಾಂದರೆ ಸ್ವಲ್ಪ ಫುಲ್ ಡ್ರೈ ಆಗಿಬಿಟ್ಟಿದೆಯಲ್ವ, ಹಾಕೋಕ್ಕಾಗಲ್ಲ. ಆ ಗಿಡ ಒಳಗಡೆನೆ ಬಿಡೋದನ್ನ. ಒಣಗಿದ ಎಲೆಗಳೆಲ್ಲ ಇದ್ದರೆ ಅದೇ ಗೊಬ್ಬರ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಒಣಗಿದ ಎಲೆಗಳಿರುತ್ತಲ್ಲ, ಈ ಎಲೆಗಳನ್ನ ಬುಡದಲ್ಲೇ ಹಾಕೋದ್ರಿಂದ, ಬುಡದಲ್ಲೇ ಬಿಡೋದ್ರಿಂದ ಇದೇ ಗೊಬ್ಬರ ಆಗುತ್ತೆ. ಏನೇ ನೀವು ಅಕ್ಕಿ ನೀರು ಆಗಿರ್ಬೋದು, ಒಂದು ಹಣ್ಣಿನ ಸಿಪ್ಪೆ, ಆ ಥರದ್ದೆಲ್ಲನೂ ಕೂಡ ಹಾಕೋದ್ರಿಂದ ಗಿಡಗಳಿಗೆ ಒಂಥರ ಇದು ಗೊಬ್ಬರ ಥರ, ಅದು ಕರ್ಗಿ ಅಲ್ಲೇ ಗೊಬ್ಬರ ಆಗುತ್ತೆ ನೋಡಿ. ಎಷ್ಟು ದಪ್ಪ ಇದೆ ರೂಟ್ಸ್ ಅಂತ. ಸಾರಿ, ರೂಟ್ಸ್ ಅಂತೀನಿ, ಇದು ಏನಂತಾರೆ ಇದಕ್ಕೆ? ಇದೇನಂತ ಕಡ್ಡಿ ಅಂತಾರೆ, ಏನಂತಾರೆ ಗೊತ್ತಿಲ್ಲ. ಕೊಂಗೆ ಎಷ್ಟು ದಪ್ಪ ಇದೆ ಅಂತ. ಬುಡ 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 ಎಷ್ಟು ದಪ್ಪ ಇದೆ ಅಂತ ನೋಡಿ. ಎಷ್ಟು ದಪ್ಪ ಬಂದಿದೆ. ಜಸ್ಟ್ ಪಾಟಲ್ಲೇ, ಚಿಕ್ಕ ಪಾಟ್, ದೊಡ್ಡ ಪಾಟ್ ಏನಲ್ಲ. ಸ್ವಲ್ಪ ಹಾಕು ಮಗ್ನೆ, ನೀ ಇದು ಮಾಡೋ ತನಕ ಸೈಡಲ್ಲಿ ಸುಮ್ಮನೆ ಈ ಥರ ಚುಮುಕ್ಸುತ್ತರು.
ಈ ಥರ ಇಷ್ಟು ಸಾಕು. ಹಿಂಗೆ ಸುತ್ತ ಹಾಕೊಂಬಂದ್ರೆ ಸ್ವಲ್ಪ ನೆನೆಯುತ್ತೆ, ಆವಾಗ ನಮಗೆ ಹಾಕೋದಕ್ಕೆ ಸರಿ ಆಗುತ್ತೆ. ಹ್ಞೂ, ನಾನು ಹಾಕ್ತಾ ಹೋಗ್ತೀನಿ, ನೀವು ಕೆರೀರಿ. ಆ ಸೈಡಲ್ಲೆಲ್ಲ ಆ ಥರ ಕೆರೆಯೋದ್ರಿಂದ ಸ್ವಲ್ಪ ಚೆನ್ನಾಗಾಗುತ್ತೆ. ತುಳಸಿ ಗಿಡ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ. ಈಗ ಆಗ್ತೈತೆ ನೋಡಿ. ಇವಾಗ ಸ್ವಲ್ಪ ಅದೇ ಅದು ಹೀರ್ಕೊಂಡು ಕೆಳಗಡೆ ಹೋಗುತ್ತೆ. ಎಲ್ಲಮ್ಮ ಅದಕ್ಕೆ ಹಾಕಿಲ್ಲ, ಹಿಂಗೆ ಬಂದ್ಬಿಡು. ಆ ಕಡೆದಕ್ಕೆಲ್ಲ ಹಾಕೇ ಇಲ್ಲ. ಸುತ್ತ ಸ್ವಲ್ಪ ಹಾಕ್ತೀನಿ, ಅದು ಹೀರ್ಕೊಂಡು ಕೆಳಗೆ ಹೋಗುತ್ತಲ್ಲ ಅವಾಗ ನೀವು. ಯುಗಾದಿ ಫೆಸ್ಟಿವಲ್ದು ಹಾಕಿದ್ನಲ್ಲ ನಾನು, ನಿನ್ನೆನೇ ವಿಡಿಯೋ ಹಾಕಿದ್ದೆ. ನಿಮ್ಗೆ ನಿಮಗೆ ಗೊತ್ತೇ ಇಲ್ಲ ಅಲ್ವಾ ಯಾವ ಚಾನಲ್ ಅಂತ? ಗೊತ್ತೇ ಇಲ್ಲ ನಿಮಗೆ ಯಾವ ಚಾನಲಲ್ಲಿ ಹಾಕ್ತೀನಿ ಅಂತ ಗೊತ್ತಾ? ವೆಯ್ಟ್ ಆ್ಯಂಡ್ ಸಿ. ಯಾಕೆಂದರೆ 1K ಆಗಲಿ, 1K ಆದ್ಮೇಲೆ ನಾನು ಹೇಳೋಣ ಅಂತ ಹೇಳಿಲ್ಲ. ಸರ್ಪ್ರೈಸಾಗಿ ಇಟ್ಟಿದ್ದೀನಿ. ಯಾವ ಚಾನಲ್ಲು ಅಲ್ಲ, ಯಾವ ಚಾನಲ್ ಅಂತ ನೀವು ಗೆಸ್ಸೇ ಮಾಡೋದಕ್ಕಾಗಲ್ಲ. ನೋಡೋಣ, 1K ಆದಮೇಲೆ ನಾನು ರಿವೀಲ್ ಮಾಡ್ತೀನಿ ಯಾವ ಚಾನಲಲ್ಲಿ ನನ್ನ ವ್ಲಾಗ್ಸ್ ಬರ್ತಾ ಇದೆ ಅಂತ ಹೇಳ್ತೀನಂತ. ಅಲ್ಲ, ನಾನು ನಿನಗೆ ಅವ್ರಿಗೆ ಗೊತ್ತು, ನಿನಗೆ ಗೊತ್ತಿಲ್ವಲ್ಲ. ನಿನಗೆ ಯಾವ ಚಾನಲ್ ಅಂತ ನನಗೆ ಗೊತ್ತೇ ಇಲ್ವಲ್ಲ. ನೋಡ ನೋಡಿ, ಈ ಥರ ಎಲ್ಲ ನೀರು ಹಾಕ್ತಾ ಇದ್ದೀನಿ. ಎಷ್ಟು ಇದು ಬಂದಿದೆ ಅಂತ. ಚಂದ ನೀರು ಗಿಡಗಳ ಬರಬೇಕು ಅಂದರೆ ಸ್ವಲ್ಪ ಮಕ್ಕಳು ಹೆಂಗೆ ಪೋಷಣೆ ಮಾಡ್ತೀವಿ ಅದೇ ಥರ ಪೋಷಣೆ ಮಾಡಬೇಕು. ಮಕ್ಕಳನ್ನು ಹೆಂಗೆ ಪೋಷಣೆ ಮಾಡ್ತೀವಿ ಗಿಡಗಳನ್ನೂ ಅಷ್ಟೇ ಸೇಫ್ಟಿಯಾಗಿ ನೋಡ್ಕೊಳೋದ್ರಿಂದ ಯಾವುದೇ ಗಿಡ ಆದ್ರೂ ಕೂಡ ಚೆನ್ನಾಗಿ ನಾವು ಯಾವ ರೀತಿ ಪೋಷಣೆ ಮಾಡ್ತೀವಿ ಅಂದರೆ ಗೊಬ್ಬರ, ನೀರು ಟೈಮಿಗೆ ಕರೆಕ್ಟಾಗಿ ಕೊಡೋದ್ರಿಂದ ನಮ್ಮ ಗಿಡಗಳು ತುಂಬಾ ದಷ್ಟಪುಷ್ಟಕವಾಗಿ ಆರೋಗ್ಯಕರವಾಗಿ ಬರ್ತವೆ ಅಂತ ಹೇಳ್ತೀನಿ ನಾನು. ನೋಡಿ ಎಷ್ಟು ಚಂದ ಮೊಗ್ಗಿಡ್ದಿದೆ ಅಂತ ನೋಡಿ ಸುತ್ತ. ಇವತ್ತು ನಾನು ಲಿಕ್ವಿಡ್ ಗೊಬ್ಬರನೂ ಹಾಕ್ತೀನಿ, ಹಾಗೆ ಕಾಂಪೋಸ್ಟ್ ಅಂದರೆ ಸಗಣಿ ಗೊಬ್ಬರ ಏನು ಬರುತ್ತೆ ಅದನ್ನು ಕೂಡ ನಾನು ಹಾಕ್ತೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನಾನು ಅದೇ ಎರಡನ್ನ ಫಾಲೋ ಮಾಡೋದು, ಜಾಸ್ತಿ ಅಂತ ಏನು ಹಾಕೋದಿಲ್ಲ. ಈ ಥರ ಇಲ್ಲ ಇರೋಂಥ ಕಳೆಗಳೆಲ್ಲ ಕೀಳಬೇಕು. ಮೊಗ್ಗೆ ಆ ಥರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚಂದ ಮುಗ್ಬಿಟ್ಟಿದೆ ಅಂತ ನೋಡಿ. ಸೊ ಇವಾಗ ಗಿಡಕ್ಕೆಲ್ಲನೂ ಕೂಡ ಗೊಬ್ಬರನೂ ಕೂಡ ಹಾಕ್ತಾಯಿದ್ದೀವಿ. ಸ್ವಲ್ಪ ಜಾಸ್ತಿ ಅಂದರೆ ಒಣಗಿತ್ತಲ್ವ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಮಣ್ಣು ತೆಗಿಯೋಕ್ಕೆ ಬರ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀರು ಹಾಕ್ಕೊಂಡು ಈ ರೀತಿ ಗೊಬ್ಬರ ಹಾಕ್ತಾಯಿದ್ದೀನಿ. ಅಂದರೆ ಗಿಡಕ್ಕೆ ನೀರು ಹಾಕಿದ ಮೇಲೆ ಗೊಬ್ಬರ ಹಾಕ್ತಾಯಿದ್ದೀನಿ. ಸೊ ನೀವೇನಾದರೂ ಸ್ವಲ್ಪ ಮೀಡಿಯಮ್ ಹಸಿ ಇದೆ ಆವಾಗ ನಮಗೆ ಅಂದರೆ ಮಣ್ಣು ತೆಗಿಯೋಕ್ಕೆ ಬರ್ತಾಯಿದೆ ಅಂತ ಅಂದರೆ ನೀವು ಆವಾಗಲೇ ಹಾಕ್ಬಿಟ್ಟು ಅದಾದಮೇಲೆ ನೀರನ್ನ ಹಾಕಿ. ನನಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಇತ್ತು, ಅಂದರೆ ನಾವು ಬೆಳಿಗ್ಗೆ ನೀರು ಹಾಕಬೇಕಾಗಿತ್ತು, ಸಂಜೆ ನೀರು ಹಾಕೋ ಹಂತಕ್ಕೆ ಬಂದಿರೋದ್ರಿಂದ ಸ್ವಲ್ಪ ನಾನು ನೀರನ್ನ ಹಾಕ್ಕೊಂಡೇ ಆಮೇಲೆ ಗೊಬ್ಬರ ಹಾಕ್ತೆ. ಅಂದರೆ ಮಣ್ಣು ತೆಗಿಯೋಕ್ಕೆ ಬರಬೇಕಲ್ವ, ತೆಗಿಯೋಕ್ಕೆ ಬರಲಿಲ್ಲ ಅಂತಂದರೆ ಸುಮ್ಮನೆ ಅದು ಗೊಬ್ಬರ ಹಾಕ್ಬಿಟ್ಟು ಮಣ್ಣು ತೆಗೆದುಬಿಟ್ಟು ರೂಟ್ಸಲ್ಲಿ ಇರೋವಂತಹ ಮಣ್ಣುಗಳನ್ನೆಲ್ಲ ಈ ರೀತಿ ಕೆರೆದ್ಬಿಟ್ಟು ಅದಾದಮೇಲೆ ಸುತ್ತ ಎಲ್ಲ ಏನು ಕಳೆ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಅದಕ್ಕೆ ನಾನು ಈ ರೀತಿ ಓಪನ್ ಮಾಡಿ ಸ್ವಲ್ಪ ಅಂದರೆ ಸ್ವಲ್ಪ ಬಗ್ದು ಅದಾದಮೇಲೆ ಅದಕ್ಕೆ ಗೊಬ್ಬರನ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ತಾ ಇದ್ದೀನಿ. ಸೊ ಇದರಿಂದ ಚೆನ್ನಾಗಿ ಗಿಡಗಳಿಗೆ ಗೊಬ್ಬರ ಚೆನ್ನಾಗಿ ಹಿಡಿಯುತ್ತೆ ಅಂತ ಆ ರೀತಿ ಮಾಡ್ತಾಯಿದ್ದೀನಿ. ನೀವು ಸುತ್ತ ಬೇಕಾದರೂ ಹಾಕ್ಕೊಂಡು ಮುಚ್ಚಬೇಕು. ಒಟ್ಟಿನಲ್ಲಿ ಗೊಬ್ಬರನ ಒಂದು ಮೇಲ್ಗಡೆ ಮಣ್ಣಿಂದ ನಾವು ಮುಚ್ಚೋದ್ರಿಂದ ತೆಗೆದು ಮೇಲೇ ಹಾಕೋದ್ಕಿಂತ ಒಳಗಡೆ ಈ ರೀತಿ ನಾವು ಬಗೆದ್ಬಿಟ್ಟು ಅಲ್ಲಿ ಹಾಕೋದ್ರಿಂದ ಗಿಡಕ್ಕೆ ರೂಟ್ಸಿಗೆಲ್ಲನೂ ಕೂಡ ಗೊಬ್ಬರ ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ನಾನು ಎಲ್ಲ ಗಿಡಗಳಿಗೂ ಕೂಡ ನಾನು ಗೊಬ್ಬರನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಲ್ಲ ಗಿಡಗಳಿಗೂ ಕೂಡ ಸೇಮು ಪ್ರೊಸೀಜರನ್ನೇ ಹಾಕ್ತಾಯಿದ್ದೀನಿ. ಟೋಟಲಾಗಿ ನಮ್ಮ ಒಂದು ಮಲ್ಲಿಗೆ ತೋಟದಲ್ಲಿರುವಂತಹ ಒಂದು ಮಲ್ಲಿಗೆ ಗಿಡಗಳು ಬಂದ್ಬಿಟ್ಟು 24 ಮಲ್ಲಿಗೆ ಗಿಡಗಳಿದೆ.
ಒಂದೇ ಒಂದು ಕನಕಾಂಬರ ಗಿಡ ಇತ್ತು. ಸೊ ಕನಕಾಂಬರ ಗಿಡ ತೋರ್ಸೋಕ್ಕೆ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿಲ್ಲ ಅದು. ಕನಕಾಂಬರ ಗಿಡ ಸ್ವಲ್ಪ ಮೇಂಟೆನೆನ್ಸ್ ಇನ್ನೂ ಚೆನ್ನಾಗಿ ಮಾಡಬೇಕು. ಇನ್ನೂ 4-5 ಗಿಡಗಳನ್ನ ಕನಕಾಂಬರ ಗಿಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮು ನರ್ಸರಿಗೆ ಹೋದಾಗ ಖಂಡಿತ ವೀಡಿಯೋ ಮಾಡ್ತೀನಿ, ಮತ್ತು ಅದನ್ನು ಹೇಗೆ ಹಾಕ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ಸೊ ನಾನು ಏನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಮಲ್ಲಿಗೆ ಗಿಡಗಳನ್ನ ತಂದಿದ್ದು, ಬಟ್ ಆ ಎಕ್ಸ್ಪೆಕ್ಟೇಷನೆಲ್ಲ ನಿಜವಾಗ್ಲೂ ಕೂಡ ಒಂಥರ ಬೇರೆ ಥರನೇ ಆಯಿತು. ನನ್ನ ಒಂದು ದುರಂತದ ಮಲ್ಲಿಗೆ ಗಿಡದ ಒಂದು ದುರಂತದ ಕಥೆನ ಒಂದಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೀ ಇದ್ದಾಗ. ಸೊ ಯಾಕೆ ಅಂತಂದರೆ ಮೇಲ್ಗಡೆ ಬಂದರೆ ಈ ಥರ ಕೆಲಸಗಳ ಆ ಥರದ್ದೆಲ್ಲ ನಡೀತಾ ಇರುತ್ತೆ. ಅಂದರೆ ಗೊಬ್ಬರ ಹಾಕೋದು ಅದು ಇದು ನಡೀತಾ ಇರುತ್ತೆ, ಜೊತೆಗೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಹಾಗಿದ್ದಾಗ ಈ ರೀತಿ ಕೂತ್ಕೊಂಡು ಮಾತಾಡೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕು, ಫ್ರೀಯಾಗಿ ಹೇಳ್ಬೇಕಂದ್ರೆ ನಮ್ಮ ಕಥೆನ. ಸೊ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡಿ ಮೊಗ್ಗು ಎಷ್ಟು ಚೆಂದ ಬಂದಿದೆ ಅಂತೇಳಿ. ಈಗ ನಾವು ಗೊಬ್ಬರ ಎಲ್ಲ ಹಾಕಿದ್ದಾಯಿತು. ಸೊ ಇವಾಗ ಮಗ್ಗೆಲ್ಲ ಕಿತ್ಕೋತಾ ಇದ್ದೀನಿ. ಅಂದರೆ ರಾತ್ರಿ ಹೊತ್ತೇ ನಾವು ನೀರು ಹಾಕೋದಿದ್ರೆ ನೀವು ಬಿಸಿಲೊತ್ತಲ್ಲಿ ನೀರು ಹಾಕೋಕೆ ಹೋಗಬಾರ್ದು ಗಿಡಗಳಿಗೆ. ಯಾವುದೇ ಗಿಡಗಳಿಗಾದರೂ ಕೂಡ ಬಿಸಿಲೊತ್ತಲ್ಲಿ ನೀವು ನೀರನ್ನ ಹಾಕಬೇಡಿ. ಸಂಜೆ ಹೊತ್ತು ಅಥವಾ ಮುಂಜಾನೆ ಹೊತ್ತಲ್ಲಿ ನೀವು ನೀರನ್ನ ಹಾಕಿ. ಆದಷ್ಟು ನಾವೆಲ್ಲ ಮೊಗ್ಗುಗಳನ್ನೆಲ್ಲ ಕಿತ್ಕೊಂಬಂದೆ. ಈಗ ನನ್ನ ಮಗಳು ಹೊಟ್ಟೆ ಹಸ್ತಾ ಇದೆ ಕಣಮ್ಮ, ಏನಾದರೂ ಬೇಕು ಅಂತಂದ್ಲು ಅಂತ ಸ್ವಲ್ಪ ಗ್ರೇಪ್ಸ್ನೆಲ್ಲನೂ ಕೂಡ ತೊಳೆದ್ಬಿಟ್ಟು ಕೊಡ್ತಾಯಿದ್ದೆ. ಅವಳು ಟಿ ವಿ ನೋಡ್ತಾ ಆರಾಮ್ಸೆ. ಈಗ ಮಕ್ಕಳಿಗೆ ರಜಾ ಇರೋದ್ರಿಂದ ಸ್ವಲ್ಪ ಇನ್ನೂ ಟೆನ್ಷನ್ ಜಾಸ್ತಿ ಅಂತಲೇ ಹೇಳ್ಬೋದು. ಮನೇಲೇ ಇರ್ತಾರೆ, ಅವ್ರಿಗೆ ಏನು ಬೇಕು ಎಲ್ಲ ಮಾಡಿಕೊಡ್ಬೇಕು. ಈಗ ಒಣಗಿರೋವಂಥ ಬಟ್ಟೆಗಳೆಲ್ಲ ತಂದಿದ್ದೀನಿ, ಮಡಿಸಿ ಇಡಬೇಕು. ನಾನು ಸ್ವಲ್ಪ ಜೀರಿಗೆ ವಾಟರ್ ಕುಡಿಯೋಣ ಅಂತ ಅಂದ್ಕೊಂಡು ಸೊ ಜೀರಿಗೆ ವಾಟರ್ನ ಕಾಯಲಿಕ್ಕಿಟ್ಟಿದ್ದೆ. ಸ್ವಲ್ಪ ಡಯೆಟ್ ಮಾಡಬೇಕಂತ ಅನ್ಕೋತಾ ಇದ್ದೀನಿ. ಡಯೆಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಪಾತ್ರೆಗಳೆಲ್ಲ ಅಕ್ಕ ಮನೆಗೆ ಊಟಕ್ಕೆ, ಅಂದರೆ ಅವ್ರ ಅಂಗಡಿಗೆಲ್ಲ ಊಟ ಕೊಟ್ಟು ಕಳಿಸಿದ್ನಲ್ವ, ಆ ಬಾಕ್ಸ್ಗಳೆಲ್ಲ ಅಲ್ಲೇ ಇತ್ತು ಅಂತೇಳ್ಬಿಟ್ಟು ಮನೆಗೆ ತಂದು ಕೊಟ್ಟಿದ್ಲು. ಇನ್ನು ಸ್ವಲ್ಪ ಜೀರಿಗೆ ವಾಟರ್ ಕುಡಿಯೋಣ, ಕಾಫಿ ಕುಡಿಬೇಕು ಅನಿಸ್ದಾಗೆಲ್ಲ ಇದನ್ನು ಕುಡಿಯೋಣ ಅಂತ ಅಂದ್ಕೊಂಡು ಡಯೆಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫೈನಲಿ ಡಯೆಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಜಾಸ್ತಿ. ಸೊ ಡಯೆಟ್ ಮಾಡಿ ಸ್ವಲ್ಪ ಸಣ್ಣ ಕೂಡ ಆಗಬೇಕು. ಯಾರೆಲ್ಲ ಡಯೆಟ್ ಮಾಡಿ ಸಣ್ಣ ಆಗಬೇಕು ಅಂತ ಪ್ರಯತ್ನ ಪಡ್ತಾಯಿದ್ರೆ, ನಾನು ಫಸ್ಟ್ನೇ ದಿನವೇ ಡಯೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೇ ಮಟನ್ ಸಾಂಬಾರು ಅದು ಇದು ತಿನ್ನೋ ಥರ ಆಗುತ್ತೆ. ಪ್ರತಿ ಸಾರಿನೂ ಹೀಗೆ ಆಗ್ತಾ ಹೋಗುತ್ತೆ. ಏನೋ ಒಂದು ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತೀನಿ, ಬಟ್ ಮತ್ತೆ ಅದೇ ರೀತಿ ಆಗುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ನಾನು ಮಟನ್ ಸಾಂಬಾರು ಅಕ್ಕನ ಮನೇಲಿ ಮಾಡಿದ್ರು ಸ್ವಲ್ಪ ಚೆನ್ನಾಗಿ ತಿಂದಿದ್ದಾಯಿತು. ಇನ್ನು ನೈಟು ಸ್ವಲ್ಪ ಜೀರಿಗೆ ವಾಟರ್ ಕುಡ್ದಷ್ಟೇ ಮನೆ ಕಣದಷ್ಟೇ, ಇನ್ನೇನಿಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗ್ ಯಾವ ಥರ ಇರಬೇಕು ಅನ್ನೋದು ಕೂಡ ಮರೀದೇ ಕಮೆಂಟ್ ಮಾಡಿ. ನನಗೆ ತ್ರಿವ್ಯ ವೀಡಿಯೋಸ್ಗೆ ಜಾಸ್ತಿ ಒಂದು ಸಪೋರ್ಟ್ ಸಿಗ್ತಾ ಇದೆ. ಸೊ ಅವರ ಒಂದು ವೀಡಿಯೋಸನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ